ದುರದೃಷ್ಟವಶ ವಿದ್ಯಾವಂತರಲ್ಲೂ ಕೂಡ ಜಾತಿ ಬೆಳೆದು ಬಿಟ್ಟದೆ. ವಿದ್ಯಾವಂತರು ಅವರಲ್ಲೂ ಜಾತಿ ಬೆಳೆದು ಬಿಟ್ಟದೆ. ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿಬಿಟ್ರು ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು, ನೀನು ಯಾವ ಜಾತಿಲಿ ಹುಟ್ಟಿದ್ಯಾ ಆ ಜಾತಿನಲ್ಲೇ ಸಾಯ್ಬೇಕು. ಈಗ ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಿ, ನಾನು ಬ್ರಾಹ್ಮಣ ಆಗಕ್ಕಾಗಲ್ಲ, ರಜಪೂತ ಆಗಕ್ಕಾಗಲ್ಲ, ವೈಶ್ಯ ಆಗಕ್ಕಾಗಲ್ಲ, ನಾನು ಕುರುಬರ ಜಾತಿಲೇ ಸಾಯ್ಬೇಕು. ನೀನು ನಾಯಕರ ಜಾತಿಲಿ ಹುಟ್ಟಿದ್ದೀನಿ, ನಾಯಕನಾಗೆ ಸಾಯ್ಬೇಕು. ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ದದ್ದು, ವರ್ಗಕ್ಕೆ ಚಲನೆ ಇದೆ. ಬಡವ ಶ್ರೀಮಂತ ಆಗ್ಬೋದು ಅಲ್ವಾ, ಶ್ರೀಮಂತ ಬಡವನೂ ಆಗ್ಬೋದು. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ನಾವು ಯಾವ ಜಾತಿಲಿ ಹುಟ್ಟಿದೀವಿ ಆ ಜಾತಿನಲ್ಲೇ ನೇಣಾಕಬೇಕಾಗ್ತದೆ. ಜಾತಿಗೆ ಚಲನೆ ಇಲ್ಲ. ಚಲನೆ ರಹಿತವಾದಂಥ ಸಮಾಜ ಇರೋದ್ರಿಂದ ನಮ್ಮಲ್ಲಿ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ. ಚಲನೆ ಸಿಕ್ಕಿದಾಗ ಮಾತ್ರ, ಯಾವಾಗ ಚಲನೆ ಸಿಗುತ್ತೆ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸ್ವಾಭಿಮಾನ ಬರ್ತಕ್ಕಂಥ ರೀತಿಯಲ್ಲಾಗಬೇಕು, ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು, ಶೈಕ್ಷಣಿಕವಾಗಿ ಸಬಲರಾಗಬೇಕು, ರಾಜಕೀಯವಾಗಿ ಸಬಲರಾಗಬೇಕು. ಇದಾದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೆಲ್ಲರೂ ಹೋಗ್ತದ? ಈಗ ಪರಿಶಿಷ್ಟ ಜಾತಿನಲ್ಲೇ 101 ಜಾತಿಗಳಿದಾವೆ. ಎಷ್ಟು? ಪರಿಶಿಷ್ಟ ಜಾತಿನಲ್ಲೇ 101 ಜಾತಿ ಸಬ್ಸೆಟ್ಗಳಿದಾವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಪ್ಪ, ಅದು ನನ್ನ ಕೈಲಿರಲಿಲ್ಲ, ಆದರೆ ಸಾಯುವಾಗ ಹಿಂದುವಾಗಿ ಸಾಯಲಾರೆ, ಅದಕ್ಕೆ ಬೌದ್ಧ ಮತ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತೇಳಿ ಬೌದ್ಧ ಮತ ಸೇರ್ಕೊಂಡ್ಬಿಡ್ತೀನಿ. ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತಾ? ಗೊತ್ತಾಯ್ತಾನೆ? ಆದಿ ಕರ್ನಾಟಕ ಈ ನಮ್ಮಲ್ಲಿ ಈ ಲೆಫ್ಟ್ ಜನ ಮತ್ತೆ ರೈಟ್ ಜನ, ಅವರಲ್ಲಿ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಆದಿ ದ್ರಾವಿಡ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ಆದಿ ಕರ್ನಾಟಕ ಅಂತ ಕರ್ಕ ಬಿಡಕಣೆಯ ನೀನು ಅಂತ, ಛಲವಾದಿ ಅಂತ ಕರ್ಕೋ ಅಂತ, ಅಥವಾ ಬಲ ಅಂತ ಕರ್ಕೋ. ನಾನು ಹೇಳಿದ್ರೆ ಅದು ಅಪರಾಧ ಆಗ್ಬಿಡ್ತದಮ್ಮ, ನೀ ಹೇಳಿದ್ರೆ ಅಪರಾಧ ಆಗಲ್ಲ. ಗೊತ್ತಾಯ್ತಾ? ಅದಕ್ಕೆ ನಾನು ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ, ಏಕ ಸದಸ್ಯ ಸಮಿತಿಯನ್ನು ಕಮಿಷನ್ ಅನ್ನ ಮಾಡದ್ದು. ಯಾಕಂತಂದ್ರೆ ಈ ಆದಿ ಕರ್ನಾಟಕ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ನೀ ರೈಟ್ ಇರ್ಬೋದು ಅಲ್ವಾ, ನೀ ರೈಟ್ ಅಂತ. ಕೆಲವರು ಲೆಫ್ಟ್ನವರು ಆದಿ ಕರ್ನಾಟಕ ಅಂತ ಕರ್ಕತಾರೆ. ಯಾರನ್ನ ಎಲ್ಲಿ ಸೇರ್ಸದಪ್ಪ? ಕೆಲವರು ಆದಿ ಆಂಧ್ರ ಅಂತ ಕರ್ಕತಾರೆ. ನೀನು ಆದಿ ಕರ್ನಾಟಕ ಅಂತ ಕರ್ಕೊಂಡಿದೀಯ, ನೀನು ರೈಟೋ ಲೆಫ್ಟೋ ಅಂತ ಗೊತ್ತಾಗಬೇಕಲ್ಲ.
ಅದಕ್ಕೆ ಬರೆಯುವಾಗ ನೀನು ಕೂತ್ಕೋ ಎದ್ದು ನಿಂತ್ಕೋಬೇಡ. ಇದೇನು ಪಾಠ ಮಾಡ್ತಾ ಇಲ್ಲ ನಾನು. ಈ ಗೊಂದಲ ಇದ್ದರಿಂದಲೇ ನಾನು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿರೋದು. ಈಗ ಶುರುವಾಗಿದೆ. ಈ ಗೊಂದಲ ಹೋಗಬೇಕು. ಒಂದು ಪರ್ಫೆಕ್ಟ್ ಮಾಹಿತಿ ಸಿಗಬೇಕು. ಯಾರು ಆದಿ ಕರ್ನಾಟಕ ಅಂತ ಕರ್ಕೊಳ್ಳೋರು ಅವರು ರೈಟಾ ಲೆಫ್ಟಾ? ಆದಿ ದ್ರಾವಿಡ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ಆದಿ ಆಂಧ್ರ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ಗೊತ್ತಾಗಬೇಕಲ್ವೇನಪ್ಪ? ಗೊತ್ತಾಗದೆ ಎಂಪೆರಿಕಲ್ ಡಾಟಾ ಹೆಂಗ್ ಸಿಗುತ್ತೆ? ನೀವೆಷ್ಟು ಜನ ಇದ್ದೀರಿ, ಅವರೆಷ್ಟು ಜನ ಇದ್ದೀರಿ ಅಂತ ಗೊತ್ತಾಗೋದು? ಇಬ್ರು ಕರ್ಕೊಂಡ್ಬಿಟ್ರೆ. ಅದಕ್ಕೆ ನಾನು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ 2 ತಿಂಗಳೊಳಗಡೆ ವರದಿ ಕೊಡಪ್ಪ ಅಂತ ಹೇಳಿದ್ದೀನಿ. ಸರ್ವೆ ಮಾಡ್ತಾ ಇದ್ದಾರೆ. ಈಗ ಇನ್ಯಾವನು ಬೋವಿ ಜನಾಂಗದವನು ಯಾರೇ ನೀನೆ ಇವನು ಸೀತಾರಾಮ, ಇವನು ಬಂದು ಹೇಳ್ತಾ ಇದ್ದ, ಸರ್ ನಮಗೆ ಎಸ್ಟಿಗೆ ಸೇರಿಸ್ಬಿಡ್ತಾ ಇದ್ದಾರೆ ಅಂತ. ನಿಮ್ಮನ್ನ ಎಸ್ಟಿಗೆ ಸೇರ್ಸಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನೀವು ಯಾವ ಕಾರ್ಡ್ನಲ್ಲಾರ ಇರಲಿ, ಈಗ 3 ಹಂತದಲ್ಲಿ ನಿಮಗೆ ಸರ್ವೆ ಮಾಡ್ತಾ ಇದ್ದಾರೆ. ಒಂದು ಮನೆಗೆ ಹೋಗಿ ಬಂದು ಸರ್ವೆ ಮಾಡೋದು. 65,000 ಜನ ಮೇಷಗಳನ್ನ ನೇಮಕ ಮಾಡಿದ್ದೀವಿ. ಮನೆಗೆ ಬಂದು ಕೇಳ್ತಾರೆ. ಅದು ಒಂದನೇ ಹಂತ. 2ನೇ ಹಂತ ಶಿಬಿರ ಏರ್ಪಾಡು ಮಾಡ್ತಾರೆ. ಆ ಶಿಬಿರದಲ್ಲಾರು ಬಂದು ಹೇಳ್ಬಹುದು. 3ನೇ ಹಂತ ಆನ್ಲೈನ್ ಮೂಲಕ ಮಾಡೋದು. ಸಪೋಸ್ ನೀವು ಮನೇಲಿರಲ್ಲ ಅಂತ ಇಟ್ಕೊಳ್ಳ, ಊರ್ಲಿರಲ್ಲ, ಎಲ್ಲ ಹೊರಟೋಗಿರ್ತೀರಿ ನೀವು ಕೆಲಸಕ್ಕೆ, ಆನ್ಲೈನ್ ಮೂಲಕ ನಿಮ್ ಜಾತಿ ಹೇಳ್ಬೋದು ನೀವು. ಗೊತ್ತಾಯ್ತೇನೆಯ? ಕನ್ಫ್ಯೂಷನ್ ಎಲ್ಲಿದೆ? ಎಲ್ಲಾರ ರೇಷನ್ ಕಾರ್ಡ್ ನಡ್ಕ ಬರ್ಕೊಳ್ಳಲ್ಲ. ನೀನ್ ಹೇಳದ ಮೇಲೆ ಬರ್ಕೊಳ್ಳೋದು. ಮನೆಗೆ ಬಂದು ಕೇಳ್ತಾರೆ ನೀನು ಯಾವ ಜಾತಿಯವನು ಅಂತ. ನೀನು ಬೋವಿ ಅಂತ ಹೇಳಿದ್ರೆ ಬೋವಿ, ಮುಗೀತು ಅಲ್ಲಿಗೆ. ಅವನು ಎಡ ಅಂತಂದ್ರೆ ಎಡ, ರೈಟ್ ಅಂದ್ರೆ ಬಲ, ಲಂಬಾಣಿ ಅಂದ್ರೆ ಲಂಬಾಣಿ, ಕೊರ್ಚ ಅಂದ್ರೆ ಕೊರ್ಚ, ಕೊರ್ಮ ಅಂದ್ರೆ ಕೊರ್ಮ. ದೇರ್ ಎಂಡ್ಸ್ ದಿ ಮ್ಯಾಟರ್. ಕನ್ಫ್ಯೂಷನೇ ಇಲ್ವಲ್ಲಪ್ಪ, ಕನ್ಫ್ಯೂಷನೇ ಇಲ್ಲ. ಇದಕ್ಕೆ ಒಂದು ಸರ್ವೆ ಮಾಡಿಸ್ತಾ ಇದ್ದೇವೆ. ಒಳ ಮೀಸಲಾತಿ ಆಗ್ಬೇಕಲ್ಲ. ನೀವು ಇಲ್ಲ ಸಲ್ಲದ ಗೊಂದಲಗಳನ್ನ ನಿರ್ಮಾಣ ಮಾಡಕ್ ಹೋಗಬೇಡಿ. ಗೊತ್ತಾಯ್ತಾ? ಬಹಳ ಪಕ್ಕ ಸರ್ವೆ ಮಾಡ್ತಾ ಇದ್ದಾರೆ. ನಿನಗೆ ಹೋಗಕ್ಕಾಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಮನೇಲಿ ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಶಿಬಿರಕ್ಕೆ ಹೋಗಕ್ಕಾಗ್ಲಿಲ್ಲ ಅಂತ ಆನ್ಲೈನ್ ಕಳಿಸ್ಬಿಡು. ಮೂರು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ವೆಗಳನ್ನ. ಆದ್ರಿಂದ ಇದರಲ್ಲಿ ಯಾವ ಗೊಂದಲನೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಡದೆ ಹೋಗಿದ್ರೆ ನಾವೆಲ್ಲ ಮನುಷ್ಯರಾಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಒಂದು ವೇಳೆ ಮೀಸಲಾತಿ ಇರದೇ ಹೋಗಿದ್ರೆ, ಈ ಸಂವಿಧಾನ ಬರದೇ ಹೋಗಿದ್ರೆ, ಈಗ ಇವ್ರು ಹೇಳಿದ್ರಲ್ಲ, ಸ್ವಾಮೀಜಿ ಹೇಳಿದ್ರಲ್ಲ, ಜ್ಞಾನ ಪ್ರಕಾಶ್ ಸ್ವಾಮೀಜಿ, ನಾನು ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, ಇವ್ರು ಮಾದೇವಪ್ಪನೂ ಕೂಡ MLA ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ. ಎಲ್ಲಿಂದ ಆಯ್ತೀನಿ ನೀನು ವೆಂಕಟೇಶ? ನೀನು ಆಯ್ತಿರ್ಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿನೂ ಆಯ್ತಿರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.